ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಸಾಯಿ ಬ್ಲಾಗ್ಸ್ ನೋಡಿ. ಈ ವಿಡಿಯೋದಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಪ್ರಸಿದ್ಧವಾದ ದೇವಸ್ಥಾನಕ್ಕೆ ಬಂದಿನಿ. ಅದ ದೇವಸ್ಥಾನದ ಹೆಸರು ಹೇಳ್ಬೇಕಂದ್ರೆ ಚಂದ್ರಮೌಳೇಶ್ವರ ದೇವಸ್ಥಾನ ಅಂತ ಅಂದ್ರೆ ಇದು ಕ್ರಿಸ್ತಪೂರ್ವ 12ನೇ ಶತಮಾನದಲ್ಲಿ ಸ್ಥಾಪನೆಗೊಂಡಿದೆ. ಬನ್ನಿ ಈಗ ನಿಮ್ಗೆ ತೋರಿಸ್ತೀನಿ ಚಂದ್ರಮೌಳೇಶ್ವರ ದೇವಸ್ಥಾನ ಯಾವ ರೀತಿ ಇದೆ ಅಂತ. ಬನ್ನಿ ಹೋಗೋಣ. ಗೈಡ್ ನೋಡ್ರಿ ಗುಡಿ. ಗಣಪತಿ ವಿಗ್ರಹ ನೋಡ್ರಿ, ಗಣಪತಿ ವಿಗ್ರಹ. ಈ ಲಿಂಗದ ಬಗ್ಗೆ ಹೇಳ್ಬೇಕಂದ್ರೆ 4 ಮುಖಗಳನ್ನು ಒಳಗೊಂಡಿದೆ. ನೋಡ್ಬೋದು ಹೆಂಗೈತಿ ಹಿಂಗಾರಿ 4 ಕಡೆ ಮುಖಗಳನ್ನು ಒಳಗೊಂಡಿದ್ದಾರೆ. ಮತ್ತು ಈ ಮ್ಯಾಗ ಕೆತ್ತನೆಗಳನ್ನು ನೋಡ್ಬೋದು. ಹಳೆ ಕಾಲದ 12ನೇ ಶತಮಾನದ ಕೆತ್ತರ ಅಂತ ಸ್ವಲ್ಪ ತಿಳ್ಕೊರಿ. ಇನ್ನೂವರೆಗೂ ನಮ್ಮ ಕರ್ನಾಟಕದಾಗ ಐತಿ. ಭಾಳ ಅಂದ್ರೆ ಇವನು ಬದಾಮಿ ನೋಡ್ಬೋದು, ಐಹೊಳೆ ಪಟ್ಟದಕಲ್ಲು ಅಂತ ನೋಡ್ಬೋದು. ಇಲ್ಲೇ ನಮ್ಮ ಹುಬ್ಬಳ್ಳಿಯಲ್ಲಿ ಸಹ ನೋಡ್ಬೋದು. ಈ ಗುಡಿ ಬಗ್ಗೆ ನೋಡ್ಬೋದು. 4 ಕಡೆ 4 ಬಾಗ್ಲಾಗಿದೆ. ಅಲ್ಲೇ ಆ ಕಡೆ ನೋಡ್ತದಲ್ಲ, ಆ ಕಡೆ ಒಂದು ಬಾಗ್ಲ, ಇಲ್ಲೊಂದು, ಇಲ್ಲಿ ಹಿಂದೊಂದು ಬಾಗ್ಲ ನೋಡ್ರಿ. ಯಾವ ಇಲ್ಲೊಂದೈತಿ ನೋಡ್ರಿ ಬಾಗ್ಲ. ಈ ಗುಡಿಯ ಪ್ರಮುಖ ನೋಡ್ಬೋದು ತಾವು ಹೆಂಗ ಕೆತ್ತನೆ ಮಾಡಿದಾರಂತ ಅಂದ. ಈ ದೇವಾಲಯವನ್ನು ಪ್ರಮುಖ ಕೆತ್ತನೆ ಮಾಡಿದಂಥ ಮೊದಲ ವ್ಯಕ್ತಿ ಅಂದರೆ ಅಮರ ಶಿಲ್ಪಿ ಜಕಣಾಚಾರ್ಯ ಅವರು ಈ ಗುಡಿಯನ್ನು ಕೆತ್ತನೆ ಮಾಡಿದ್ದಾರೆ. ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂತ ನೋಡ್ಬೋದು. ಹಾಗೆ ಈ ಪ್ಲೇಸಿನ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಮೂಲಕ ತಮ್ಮೆಲ್ಲರೂ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.